ನೆಚ್ಚಿನ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6ರಿಂದ 4 ವಾರ ಉದಯ ಟಿವಿಯ ಧಾರಾವಾಹಿಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ. ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳುವ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ. ಮೂರನೆಯ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ. ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ರೂಪಾಯಿ ಬೆಲೆ ಬಾಳುವ ಡೈಮಂಡ್ ರಿಂಗ್ಗಳು 100 ಅದೃಷ್ಟಶಾಲಿ ವೀಕ್ಷಕರಿಗೆ. ಚಾನೆಲ್ ಚೇಂಜ್ ಮಾಡದೆ ಉದಯ ಟಿವಿ ವೀಕ್ಷಿಸಿ ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಯಾಕೊಬ್ಳೆ ಕೂತಿದ್ಯಾ ಈ ತರ? ಏನ್ ತಪ್ಪು ಮಾಡಿದೀವಿ ಕರಣ್ ನಾವು? ಏನಕ್ಕೆ ಈ ತರ ಮಾತಾಡ್ತಿದ್ಯಾ? ನಿಮ್ಮಿ, ನನಗೆ ಗೊತ್ತು, ಎಲ್ಲಾರ್ಗಿಂತನೂ ಹೆಚ್ಚಾಗಿ ಪಾಪು ಬಗ್ಗೆ ಪ್ರೀತಿ ಇಟ್ಕೊಂಡಿರೋದೆ ನೀನು. ತಾಯ್ತನನ ಕಳ್ಕೊಂಡಿರೋ ಹೆಣ್ಣಿನ ಮನಸ್ಥಿತಿ ಹೇಗಿರುತ್ತಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲ ಕರಣ್, ನಿನಗ್ ಗೊತ್ತಿಲ್ಲ. ನಿನಗಲ್ಲ, ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದು ಇಲ್ಲ. ಯಾವ ತಪ್ಪು ಮಾಡಿತ್ತು ನನ್ ಪಾಪು? ಏನಕ್ಕದು ಕಣ್ಬಿಟ್ಟು ಪ್ರಪಂಚ ನೋಡಕ್ ಮುಂಚೆನೆ ಕಣ್ಮುಚ್ಕೋತು ಕರಣ್? ನಿನಗ್ ಗೊತ್ತಾ, ಆಕಾಶದಲ್ಲಿ ಕೋಟಿ ನಕ್ಷತ್ರ ಇರುತ್ತೆ. ಅದ್ರಲ್ಲಿ ಒಂದು ನಕ್ಷತ್ರ ಉದ್ರೋದ್ರು ಆಕಾಶಕ್ಕೇನು ನಷ್ಟ ಆಗಲ್ಲ. ಅದ್ ಯಾರಿಗೂ ಗೊತ್ತೂ ಆಗಲ್ಲ ಕರಣ್. ಆದ್ರೆ ಪ್ರಪಂಚಕ್ಕೆ ಬೆಳಕು ಕೊಡೋ ಸೂರ್ಯನೇ ಕಣ್ಮರೆ ಆಗೋದ್ರೆ ಎಲ್ಲೆಲ್ಲೂ ಕತ್ಲು, ಎಲ್ಲೆಲ್ಲೂ ಆತಂಕ, ಏನೂ ಇರಲ್ಲ, ಬೇರೆ ಏನು ಉಳ್ಕೊಂಡಿರಲ್ಲ ಕರಣ್. ನನ್ಗೆ ಯಾಕೆ ದೇವ್ರಿಂದ ಶಿಕ್ಷೆ ಕೊಟ್ಟ? ಎಷ್ಟು ಕುಟುಂಬಕ್ಕೆ ಅನ್ನ ಹಾಕಿ ಕಷ್ಟ ಆದವ್ರಿಗೆಲ್ಲ ಸಹಾಯ ಮಾಡಿದ ಮಾಗೆ ಯಾಕೆ ಹೀಗಾಯ್ತು? ಯಾವತ್ತು ಯಾರಿಗೂ ಕೇಡ್ ಬಯಸ್ದೇ ಇರೋ ನನ್ ತಾಯ್ತನ ಯಾಕೆ ನನ್ ಕೈ ಬಿಟ್ಟು ಹೋಯ್ತು ಕರಣ್? ಯಾವುದು ದೊಡ್ಡ ಶಾಪ ಇದು ಕರಣ್, ಯಾವುದು ದೊಡ್ಡ ಶಾಪ ಇದು. ಹಾಗೇನೂ ಇಲ್ಲ, ನೀನ್ ದಯವಿಟ್ಟು ಸ್ವಲ್ಪ ಸುಧಾರಿಸ್ಕೊ ಪ್ಲೀಸ್. ಇಲ್ಲ ಕರಣ್, ನಾನು ಯಾವುದೋ ಜನ್ಮದಲ್ಲಿ ಯಾವುದೋ ತಂದೆ ತಾಯಿಯಿಂದ ಮಗುನ ದೂರ ಮಾಡಿದ್ದೀನಿ ಅನ್ಸುತ್ತೆ. ಅದಕ್ಕೆ ಈ ಜನ್ಮದಲ್ಲಿ ಹೆತ್ತೂರಿಲ್ದೆ ಬದುಕೋ ಸ್ಥಿತಿ ಬಂತು. ಈಗ ನೋಡು, ನಿನ್ನೆ ನಿಮ್ಮ ಅಪ್ಪ ಅಮ್ಮನಿಂದ ದೂರ ಮಾಡಿರೋದಕ್ಕೆ ನನಗೆ ಈ ಶಿಕ್ಷೆ ಸಿಗ್ತಾ ಇರೋದು. ಅವ್ರು ಹಾಕ್ತಿರೋ ಕಣ್ಣೀರು ನನ್ನ ಈ ಸ್ಥಿತಿಗೆ ತಂದು ನಿಲ್ಸಿದೆ. ಕಮಾನ್ ನಿಮ್ಮಿ, ನೀನ್ ಏನೇನೋ ಮಾತಾಡ್ತಿದ್ಯಾ? ಇಲ್ಲಾಂದ್ರೆ ನಾನು ಇನ್ನೊಬ್ರ ಅಷ್ಟ ಕುಂಕುಮ ಕಿತ್ಕೊಳ್ಳೋ ಕೆಲಸ ಮಾಡಿದೀನಿ ಅನ್ಸುತ್ತೆ. ಹಾಗ್ ಮಾಡೋರ್ಗೆ ಇದೇ ಶಿಕ್ಷೆ ಕರಣ್. ನನ್ನಿಂದ ಯಾರು ನೋವು ಪಡ್ತಿದಾರೋ, ನನ್ನಿಂದ ಯಾರ ಜೀವನ ಹಾಳಾಗ್ತಿದ್ಯೋ, ನನ್ಗಂತೂ ಈ ಮದ್ವೆ ಇಷ್ಟನೇ ಇರ್ಲಿಲ್ಲ. ನಿನ್ನನ್ ನೋಡಿದ್ಮೇಲಂತೂ ನನ್ ಜೀವನೇ ಹೊರಟೋಗ್ಲಿ, ಯಾಕಪ್ಪ ನಾನ್ ಬದುಕಿದ್ದೀನಂತ ನಂಗೆ ಅನ್ಸಕ್ ಶುರು ಆಯ್ತು. 4 ಜನರ ಮುಂದೆ ಮಾತ್ರ ನಾವಿಬ್ರು ಗಂಡ ಹೆಂಡ್ತಿ, ಈ 4 ಗೋಡೆ ಮಧ್ಯೆ ಅಲ್ಲ. ನಿಮಗ್ ತೊಂದರೆ ಕೊಡ್ಬೇಕು ಅಂತ ನಾನು ಆಫೀಸ್ ಒಳಗಡೆ ಬಂದಿದ್ದಲ್ಲ. ಆಫೀಸ್ ಅಷ್ಟೇ ಅಲ್ಲ, ನನಗ್ ತೊಂದರೆ ಆಗ್ತಿರೋದು ನೀ ನನ್ ಲೈಫಲ್ಲಿ ಬಂದಿರೋದಕ್ಕೆ, ನನ್ ಜೊತೆ ಆಗಿರೋದಕ್ಕೆ, ನನ್ ಮದ್ವೆ ಆಗಿರೋದಕ್ಕೆ. ನಮ್ಮಪ್ಪ ನನಗ್ ವಿಷ ಕೊಟ್ಟು ಸತ್ತೋಗ್ ಮಗನೆ ಅಂತ ಹೇಳ್ಬಿಟ್ರೆ ನಾನು ಖುಷಿಯಾಗಿ ಸಾಯ್ತೀನಿ. ಬಟ್ ಅವ್ರು ಕೂಡ ಗ್ರೇಟ್, ನನ್ ಮಗ ಜೀವನ ಪೂರ್ತಿ ಸಾಯ್ತಾ ಇರ್ಲಿ ಅಂತ ನಿನ್ ಜೊತೆ ಗಂಟಾಕಿದ್ದಾರೆ.
ನಿನ್ನನ್ ಯಾರು ಮದ್ವೆ ಆಗ್ಬೇಕಿತ್ತು? ಪಾಪ ನಿಮ್ಮ ಅಪ್ಪ ಅಮ್ಮ ಯಾವ ಹುಡುಗಿ ನೋಡಿದ್ರೋ ಆ ಹುಡುಗಿ ಇನ್ನು ನಿನ್ನ ನೆನ್ಪಲ್ಲೇ ಇದ್ದಾಳೋ ಏನೋ. ಅವಳು ಹಾಕ್ತಿರೋ ಕಣ್ಣೀರು ನನ್ನನ್ನ ಈ ಸ್ಥಿತಿಗೆ ತಂದಿದ್ಯೋ ಏನೋ, ಯಾರಿಗ್ ಗೊತ್ತು ಕರಣ್. ಯಾಕೆ ಕುಡ್ಕೊಂಡ್ ಬಂದಿದ್ದೀರಾ? ನಿನ್ನಿಂದಾನೆ ಕುಡ್ಕೊಂಡು ಬಂದಿರೋದು. ನಾನೇನ್ ಮಾಡ್ದೆ? ಯಾಕೆ ನನ್ನ ಮದ್ವೆ ಆದೆ? ಚೊಚ್ಚಲ್ ಬಸ್ರು ಅಂದ್ರೆ ವಸಂತ ಕಾಲದ ಹಸ್ರು ಅಂತಾರೆ ಎಲ್ರು. ನನ್ ಬಾಳಲ್ಲ ಅದ್ ಹೊರಟೋಯ್ತು ಕರಣ್. ಮಾನ ಈ ರೀತಿ ನೋಡೋ ಹಾಗಾಯ್ತು. ಯಾವ್ದು ಶಾಪ ಇದೆ ಕರಣ್. ಅವತ್ತು ಆ ಕೊರವಂಜಿ ಹೇಳಿದ್ದನ್ನೇ ನಾವ್ ನಮ್ದೇ ಹೊರಗ್ ಬಂದ್ವಿ. ಇವಾಗ ನೋಡ್ದ್ಯಾ ಏನಾಯ್ತು? ನಿಮ್ಮಿ ಪ್ಲೀಸ್ ದಯವಿಟ್ಟು ಸಮಾಧಾನ ಮಾಡು. ಏನ್ ಸಮಾಧಾನ ಕರಣ್? ಈ ಶಾಪಗಳನ್ನ ಇಟ್ಕೊಂಡು ನಾವ್ ಏನ್ ಮಾಡಕ್ ಹೋದ್ರು ನಮ್ ಕೈಗೆ ಎಟ್ಕಲ್ಲ. ಕರಣ್ ಬಾ ಕರಣ್, ಇವಾಗ್ಲೇ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಣ. ಅವ್ರ ಅದ್ಯಾವ ಹುಡ್ಗೆ ನೋಡಿದಾರೋ ಅವಳ ಹತ್ರ ಹೋಗಿ ಕ್ಷಮೆ ಕೇಳೋಣ ಕರಣ್. ಅವಳ ಕಣ್ಣೀರು ಹಾಕ್ತಿದ್ರೆ ನಮ್ಗೆ ಒಳ್ಳೇದಾಗಲ್ಲ ಅನಿಸ್ತದೆ ಕರಣ್. ಪ್ಲೀಸ್ ಕರಣ್, ಇನ್ಯಾರ್ಗೋ ನೋವು ಮಾಡಿ ಬೇರೆ ಯಾರಿಗೋ ಮೋಸ ಮಾಡಿ ಬದುಕೋ ಸ್ಥಿತಿ ಬೇಡ. ಬಾ ಕರಣ್ ಬಾ, ಹೋಗೋಣ ಬಾ. ಪ್ಲೀಸ್ ಪ್ಲೀಸ್ ರಿಲ್ಯಾಕ್ಸ್. ನೀನ್ ತುಂಬಾ ಇಮೋಷನಲ್ ಆಗ್ತಿದ್ಯಾ. ದಯವಿಟ್ಟು ಸಮಾಧಾನ ಮಾಡ್ಕೋ. ಎಲ್ಲ ಸರಿ ಹೋಗುತ್ತೆ. ಸುಧಾರಿಸ್ಕೋ. ಬಾ ಕೂತ್ಕೋ. ಡಿವೋರ್ಸ್ ತಗೋತೀನಿ. ನಿಮ್ ತಮ್ಮಯ್ಯ ಅಂತೀನಿ, ಪ್ಲೀಸ್ ನನ್ ಮಾತ್ ಕೇಳಿ. ತಮ್ಮಯ್ಯ ಅನ್ನೋ ತಕ್ಕದಿಮ್ಮಿತ ಡಾನ್ಸ್ ಮಾಡೋ. ಐ ಸ್ಪೀಕ್ ಟು ಡ್ಯಾಡ್. ಮುಟ್ಬೇಡ. ಬೇಡ ರೀ, ಮುಟ್ಬೇಡ ಅಂತೆ. ಸುಂದ್ರಿಗೆ ಏನಾಗಿದೆ? ಅವಳು ಒಳ್ಳೆಯವಳಲ್ವಾ? ಕೂಗಾಡ್ತಾಳ, ಕಿರ್ಚಾಡ್ತಾಳ, ಹೊರಟಿನ ಅಲ್ವಲ್ಲ? ಮತ್ಯಾಕೆ ಅವಳನ್ನ ಇಷ್ಟೊಂದು ಗೋಳೋಯ್ಕೋತಿದ್ಯಾ? ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಹೇಳ್ತಾರೆ. ಹೆಣ್ಣನ್ನ ಯಾರು ಬೇಕಾದರೂ ಪ್ರೀತಿಸಬಹುದು, ಆದರೆ ಅವಳನ್ನ ಕಾಪಾಡೋದು ಎಲ್ಲರೂ ಕಣ್ಣಲ್ಲೂ ಆಗಲ್ಲ. ಅವಳನ್ನ ಕಾಪಾಡಬೇಕು ಅಂದ್ರೆ ಜವಾಬ್ದಾರಿ ಇರಬೇಕು. ಜವಾಬ್ದಾರಿ ಇರಬೇಕು ಅಂದ್ರೆ ಮೊದಲು ಅವಳು ನಿನ್ನವಳು ಅಂತ ಅನ್ನಿಸ್ಕೋಬೇಕು. ನಿಮ್ ಮನ್ಸಲ್ಲಿ ನನ್ನನ್ನ ದ್ವೇಷಿಸಕ್ಕಾದ್ರೂ ಜಾಗ ಇದೆಯಲ್ಲ, ಅಷ್ಟು ಸಾಕು. ನಾನು ಹೇಳಿರ್ಲಿಲ್ವ ನಾನು ಬಿಸಿ ಇರ್ತೀನಂತ. ಯಾವಾಗ ನೋಡಿದ್ರೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಕಾಲ್ ಮಾಡ್ತಾನೆ ಇರ್ತೀಯಲ್ಲ. ಅದೇನ್ ಹೆಣ್ಣು ಏನ್ ಹೆಣ್ತಿನೋ, ಯಾವಾಗ ನೋಡಿದ್ರು ಕಾಲ್ ಮಾಡ್ತಾ ಇರ್ತೀಯ. ಇಡು ಫೋನು. ಅರೆ, ಇವರೇ ಫೋನ್ ಮಾಡ್ತಿದ್ದಾರೆ. ಹಲೋ, ಹೇಳ್ರಿ. ಸುಂದರಿ, ಹೇಳ್ರಿ, ಹೇಗಿದ್ದೀರಾ? ಇಷ್ಟು ದಿನ ತುಂಬಾ ಬ್ಯುಸಿ ಇದ್ರಿ ಅನ್ಸುತ್ತೆ. ಊಟ ಆಯ್ತಾ? ಯಾಕೆ ಸುಂದರಿ, ಯಾಕೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ? ನಾನೇನ್ ಮಾಡ್ತೆ ಅಂತ ಯಾಕೆ ಯಾವಾಗ್ಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಾ? ಅರ್ಥ ಆಗ್ಲಿಲ್ಲ ರೀ. ನಿಮ್ಮ ಮಾತಿನ ಅರ್ಥ ಏನು? ನೀವು ನನ್ನ ಪ್ರೀತಿಯಿಂದ ನೋಡ್ಕೊಂಡು
ಜೊತೆಲಿದ್ಕೊಂಡು ಕೇಳಿದ್ ಕೊಡಿಸ್ಕೊಂಡು ನಾನು ಹೇಳಿದ್ ಕೇಳ್ಕೊಂಡಿದ್ರೆ ಮಾತ್ರ ನನಗೆ ನಿಮ್ಮೇಲ್ ಪ್ರೀತಿ ಇದೆ ಅಂತಾನಾ? ಹಾಗಲ್ಲ, ಗಂಡನಾಗಿ ಒಂದಿನ ಆದ್ರೂ ನಿನ್ ಮುಖದಲ್ಲಿ ನಗು ಬರುವಂತ ನಾನೇನಾದ್ರೂ ಮಾಡಿದ್ನಾ? ಬಟ್ ಆದ್ರೂ ನೀನ್ ಯಾವಾಗ್ಲೂ ನನ್ನ ಬಗ್ಗೆ ಕಾಳಜಿ ತಗೋತಾನೆ ಇರ್ತೀಯಲ್ವಾ? ಯಾಕಾಗೆ? ರೀ, ಬರೀ 3 ಗಂಟು 7 ಹೆಜ್ಜೆ ಅಷ್ಟೇನ ಸಂಬಂಧ ಅಂದ್ರೆ? ಮದ್ವೆ ಅನ್ನೋದು ಮೊದ್ಲೇ ನಿಶ್ಚಯ ಮಾಡಿರೋಂಥ ಬಂಧ. ಜನ್ಮ ಜನ್ಮಾಂತರದ ಋಣಾರಿ ನಮ್ಮ ಮದ್ವೆ. ನೀವ್ ನನ್ನ ಹೊಡಿರಿ, ಬೈರಿ, ಕೋಪ ಮಾಡ್ಕೊಳ್ಳಿ, ಏನೇ ಮಾಡಿದ್ರು ಅದನ್ನ ನಾನು ಖುಷಿಯಿಂದ ಸ್ವೀಕರಿಸ್ತೀನಿ. ನೀನ್ ನಿಜವಾಗ್ಲೂ ತುಂಬಾ ಒಳ್ಳೆಯವಳು. ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯವಳು. ಅಕಸ್ಮಾತ್ ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ನಾನು ಇಷ್ಟೊಂದು ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ನಾನಿವತ್ತು ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ದೀನಂದ್ರೆ ಅದಕ್ಕೆ ನೀನು ಒಳ್ಳೆತನಾನೇ ಕಾರಣ. ಅಯ್ಯೋ ರೀ, ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇನ್ ಮುಂದೆ ಏನೇನಾಗತ್ತೋ ಏನೋ. ಅಂದ್ರೆ ಅಂದ್ರೆ ನೀ ನನಗೆ ಕಾಲ್ ಮಾಡಿದಾಗ ನಾನು ನಿನಗೆ ಬೈದ್ಬಿಟ್ನಲ್ಲ. ರೀ, ನೀವು ನನಗೆ ಬೈದ್ರಿ ಅಂತ ಪಶ್ಚಾತ್ತಾಪ ಪಡ್ತಿದ್ದೀರಾ? ಹಾಗೆಲ್ಲ ಏನೂ ಇಲ್ಲ ರೀ. ಅದನ್ನ ಅರ್ಥ ಮಾಡ್ಕೊಳ್ದೆ ನಾನೇ ನಿಮಗೆ ತೊಂದರೆ ಮಾಡ್ಬಿಟ್ಟೆ. ನೀವು ಬೈದ್ರಿ ಅಂತ ಯಾವುದೇ ಬೇಜಾರಿಲ್ಲ ರೀ. ಬೇಜಾರ್ ಮಾಡ್ಕೋ ಸುಂದ್ರಿ. ನೀವು ಸರಿ ಇಲ್ಲ, ಕಟ್ಕೊಂಡಿದ್ದ ಹೆಂಡತಿನ ನೋಡ್ಕೊಳ್ಳೋ ಯೋಗ್ಯತೆನೂ ಇಲ್ಲ ಅಂತ ಬೇಕಾದ್ರೂ ಹೇಳು. ರೀ, ಯಾಕ್ರಿ ಏನೇನೋ ಮಾತಾಡ್ತಾ ಇದ್ದೀರಾ? ಕೇಳಿಸ್ಕೊ, ಮೊದಲು ದಯವಿಟ್ಟು ನನ್ನ ಮಾತು ಕೇಳಿಸ್ಕೊ. ನೀನೇನು ಹೇಳಿದ್ರು ನಾನು ಕೇಳಿಸ್ಕೊಳಕ್ ರೆಡಿ, ನೀನೇನಂದ್ರೂ ನಾನು ಅನ್ಸ್ಕೊಳಕ್ ರೆಡಿ. ಬಟ್ ದಯವಿಟ್ಟು ನನಗೆ ಶಾಪ್ ಹಾಕೋಕೆ ಹೋಗ್ಬೇಡ ಪ್ಲೀಸ್. ರೀ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಐ ಮೀನ್, ನನ್ನ ಗಂಡನಿಂದ ನನಗೆ ಎಷ್ಟೊಂದು ತೊಂದರೆ ಆಗ್ತಿದೆ ಅಂತ ದಯವಿಟ್ಟು ನೊಂದ್ಕೋಬೇಡ ಪ್ಲೀಸ್. ರೀ, ನನಗೇನ್ರಿ ತೊಂದರೆ ಆಗ್ತಿರೋದು? ಮುರ್ಕಲ್ ಮನೆ, ಹಳೆ ಪೇಂಟ್ ಅಂಗಡಿ, ಬಜಾರಿ ಅಮ್ಮ, ಡಾಂಬರ್ ಇಲ್ದಿರೋ ರಸ್ತೆಗಳು, ಹಸು, ಎಮ್ಮೆ, ಕುರಿ, ಮೇಕೆ ಅನ್ನೋ ಪ್ರಪಂಚದಲ್ಲಿ ಬದುಕ್ತಾ ಇದ್ದೋಳು ನಾನು. ಇಷ್ಟು ದೊಡ್ಡ ಊರು, ಇಷ್ಟು ಅನುಭವ, ಇಂಥ ಒಳ್ಳೆ ಮನೆ ಸಿಗೋ ಹಾಗೆ ಮಾಡಿರೋದು ನೀವು. ಬಡತನ ಬಂತು ಅಂತ ಗಂಡನ ಬೈಕೊಳ್ಳೋ ಹೆಣ್ಣ ನಾನು? ಖಂಡಿತ ಅಲ್ಲ ರೀ. ಈ ನೋವು, ಕಣ್ಣೀರು ನಮ್ಮ ಅಪ್ಪ ಅಮ್ಮನ ಮನೇಲೂ ಇತ್ತು. ಆದ್ರೆ ನಾನು ಅವ್ರನ್ನ ಯಾವತ್ತೂ ಬೈಕೊಂಡಿಲ್ಲ, ಅವ್ರ ಬಗ್ಗೆ ಬೇಜಾರು ಮಾಡ್ಕೊಂಡಿಲ್ಲ. ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೋರಾಡ್ತಿರೋ ನನ್ನ ಗಂಡನ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊತೀನಾ, ಬೈಕೋತೀನಾ? ಥ್ಯಾಂಕ್ ಯು ಸುಂದ್ರಿ, ಥ್ಯಾಂಕ್ ಯು ಸೋ ಮಚ್. ನಿನ್ನ ಮದುವೆ ಆಗೋದಕ್ಕಿಂತ ಮುಂಚೆನೂ ನನಗೆ ನನ್ನ ಲೈಫ್ ಬಗ್ಗೆ ನನ್ನದೇ ಆದಂಥ ಆಸೆಗಳಿತ್ತು. ನಾನು ಹೀಗೆ ಇರಬೇಕು, ನಾನು ಹೀಗೆ ಬದುಕಬೇಕು, ಎಲ್ರ ಮುಂದೆ ನಾನು ಈ ಸ್ಥಾನದಲ್ಲಿರಬೇಕು ಅಂತ. ನನ್ನ ಲೈಫ್ ಬಗ್ಗೆ ನಾನೇ ಯೋಚನೆ ಮಾಡೋದು ತಪ್ಪ? ಯಾರೀ ಹಾಗೆ ಹೇಳಿದ್ದು? ತಪ್ಪಿಲ್ಲ ರೀ. ನನ್ನ ಮನುಷ್ಯನಾಗಿ ಹುಟ್ಟಿಸಿ ನನ್ನಲ್ಲಿ ಸಾವಿರಾರು ಆಸೆ ಕನಸುಗಳನ್ನೆಲ್ಲ ಹುಟ್ಟಾಕಿ ದೇವರು ತಪ್ಪು ಮಾಡಿದ್ರು. ನನ್ನ ಆಸೆಗಳನ್ನೆಲ್ಲ ಈಡೇರಿಸ್ಕೊಳ್ಳೋದ್ಕಿಂತ ಮುಂಚೆನೆ ಅಪ್ಪ ಅಧಿಕಾರ ಚಲಾಯಿಸಿ ಅವ್ರು ತಪ್ಪು ಮಾಡಿದ್ರು. ಆದ್ರೆ ಇವಾಗ ಶಿಕ್ಷೆ ಅನುಭವಿಸ್ತಾ ಇರೋದು ನಾನು, ನೀನು. ಯಾಕ್ರಿ, ಯಾಕಿವತ್ತೇನೇನೋ ಮಾತಾಡ್ತಾ ಇದ್ದೀರಾ? ನಾನು ಯಾವ ಶಿಕ್ಷೆನೂ ಅನುಭವಿಸ್ತಾ ಇಲ್ಲ. ಅಲ್ಲ, ಯಾಕಿಷ್ಟೊಂದು ನೊಂದ್ಕೋತಾ ಇದ್ದೀರಾ ನೀವು? ನಿಮ್ ನೆರಳಲ್ಲಿ, ನಿಮ್ ನೆನಪಲ್ಲಿ ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನನ್ ಮಾಧವ ಯಾವತ್ತೂ ನನ್ ಮುಂದೆ ಬಂದು ನಿಂತಿಲ್ಲ, ನನ್ನ ಕಷ್ಟ ಸುಖನ ವಿಚಾರಿಸಿಲ್ಲ, ನನ್ನ ಬೇಕು ಬೇಡುಗಳನ್ನ ಈಡೇರಿಸಿಲ್ಲ. ಆದ್ರೂ ನಾನು ಅವನ್ನ ದೇವ್ರು ಅಂತ ಪೂಜೆ ಮಾಡ್ತೀನಿ. ನೀವು ಕೂಡ ಹಾಗೆ ರೀ. ನೀವು ನನ್ನ ಜೊತೆಲಿಲ್ಲ ಅಂತ
ನಿಮಗೆ ನನ್ನ ಮನಸ್ಸಲ್ಲಿ ಕೊಟ್ಟಿರೋ ಸ್ಥಾನ ಯಾವತ್ತಿಗೂ ಕಮ್ಮಿ ಆಗಲ್ಲ. ನೀವ್ ಯಾವತ್ತಿದ್ರು ನನ್ನ ಗಂಡನೇ ರೀ, ನನ್ನ ಗಂಡನೇ. ಸರಿ, ನಾನಿಂಗ ಆಮೇಲೆ ಕಾಲ್ ಮಾಡ್ತೀನಿ. ಹುಷಾರು ರೀ. ಬಾಯ್. ಪಾಪ ಎಷ್ಟು ನಂಬ್ಕೊಂಡಿದ್ದಾರೆ. ನನಗ್ ಬೈದ್ಬಿಟ್ಟೆ ಅಂತ ತುಂಬಾನೇ ಪಶ್ಚಾತ್ತಾಪ ಪಡ್ತಿದ್ದಾರೆ. ಒಂದು ಕ್ಷಣ ಅವ್ರು ಕೋಪ ಮಾಡ್ಕೊಂಡ್ಬಿಟ್ರು ಅಂತ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಆದ್ರೆ ಅವ್ರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇವಾಗ ಗೊತ್ತಾಗ್ತಿದೆ. ಮಗು ಥರ ಅವರು ಹಠ ಮಾಡ್ತಾರೆ, ಕೋಪ ಮಾಡ್ಕೋತಾರೆ, ನನ್ನ ಹತ್ರ ಓಡ್ ಬರ್ತಾರೆ. ನಾನು ತುಂಬಾನೇ ಪುಣ್ಯ ಮಾಡಿದ್ದೆ ಇಂಥ ಗಂಡನ ಪಡೆಯೋದಕ್ಕೆ. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ, ನನ್ನ ಬದುಕು ಸೂತಕ. ಸುಂದ್ರಿ ಇವಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ನನಗಿಂತ ನನ್ನ ಮಾನ ಅವಳೇ ಚೆನ್ನಾಗಿ ನೋಡ್ಕೊಂಡಿರೋಳು. ಮಾನು ಅಷ್ಟೇ ಬೇಗ ಗುಣ ಆಗ್ತಾ ಇದ್ರು. ಒಳ್ಳೆ ಟೈಮಲ್ಲಿ ಅವಳೇ ಇಲ್ವಲ್ಲ. ಕಾಲ್ ಮಾಡ್ಕರಿಲ್ಲ. ಬೇಡ, ಪಾಪ ಅವಳ ಜೀವನ ಅವಳಿಗೆ. ನನಗೋಸ್ಕರ ನೀನು ಕಷ್ಟಪಡು ಅನ್ನೋದು ಸ್ವಾರ್ಥ ಆಗೋಗುತ್ತೆ. ಏನ್ ಯೋಚನೆ ಮಾಡ್ತಿದ್ಯಾ? ಆರ್ ಯು ಫೈನ್? ನಾನು ಆರಾಮಾಗೇ ಇದ್ದೀನಿ. ನಮ್ಮನೇಲಿ ಕೆಲಸ ಮಾಡ್ತಿದ್ಲಲ್ಲ, ಅವಳ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅವಳ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅವಳಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಕೊಂಡೆ. ಅವಳು ನಿಜವಾಗ್ಲೂ ಮಾ ಬಗ್ಗೆ ತುಂಬಾ ಕೇರ್ ಮಾಡ್ತಿದ್ಲು ಕರಣ್. ಹೌದಾ? ಸರಿಯಾಗಿದ್ರೆ ಅವಳನ್ನ ತಿರ್ಗಾ ಕರಿಯೋಣ. ಅತ್ತೆಗೂ ಹೆಲ್ಪ್ ಆಗತ್ತಂದ್ರೆ ನಮ್ಗೆ ಏನಾಗುತ್ತೆ ನಾವು ಹೆಲ್ಪ್ ಮಾಡೋಣ. ಇಷ್ಟ ಇಲ್ಲ, ನಾನ್ ಬರಲ್ಲ ಅಂತ ಹೋದೋರ್ನ ನಾನ್ ಹೇಗ್ ಮತ್ತೆ ಕರೀಲಿ? ಒಂದ್ ಕೆಲ್ಸ ಮಾಡು, ನೀನೇ ಕಾಲ್ ಮಾಡ್ಕರಿ. ಏ ಬೇಡ ಬೇಡ, ಅವ್ರು ಯಾರು ಏನು ಅಂತ ನನಗಿನ್ನೂ ಗೊತ್ತಿಲ್ಲ. ನಾ ಅವ್ರನ್ನ ಇನ್ನೂ ನೋಡೇ ಇಲ್ಲ. ಹಾಗೆ ಕಾಲ್ ಮಾಡಿ ಮನೆ ಕೆಲ್ಸಕ್ಕೆ ಬನ್ನಿ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ಸೊ ಬೇಡ. ಅದು ಸರಿನೇ. ನಿಮ್ಮಿ, ಒಂದ್ ಕೆಲ್ಸ ಮಾಡೋಣ. ನಾನು ಇವತ್ತೇ ಬೇರೆ ಯಾರನ್ನಾದ್ರೂ ಅಪಾಯಿಂಟ್ ಮಾಡ್ಬಿಡ್ಲಾ? ಅವಳ ತರ ಬೇರೆ ಯಾರು ಸಿಗಲ್ಲ ಕರಣ್. ಅರೆ, ಅದ್ ಹೇಗೆ ಹೇಳ್ತೀಯಾ? ಇನ್ನೊಬ್ರು ಮನೇಲಿ ಕೆಲ್ಸ ಮಾಡ್ಬೋದು, ಆದ್ರೆ ಇನ್ನೊಬ್ರಿಗೋಸ್ಕರ ಕೆಲ್ಸ ಮಾಡೋದಿದ್ಯಲ್ಲ ಅದು ಕಷ್ಟ. ಅವಳು ಕೆಲ್ಸ ಮಾಡೋದ್ರಲ್ಲಿ ಸೂಪರ್ ಹುಡುಗಿ. ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ. ನಾವ್ ಯಾಕೊಬ್ಬ ನರ್ಸ್ನ ಅಪಾಯಿಂಟ್ ಮಾಡಬಾರ್ದು? ಹಣಕ್ಕೋಸ್ಕರ ಕೆಲ್ಸ ಮಾಡಿದ್ರು ಗೊತ್ತಿರೋ ಕೆಲ್ಸ ಮಾಡ್ತಾಳೆ. ಯಾ, ಒಳ್ಳೆ ಐಡಿಯಾ, ನಾಟ್ ಬ್ಯಾಡ್ ಅಲ್ವಾ? ನಾನು ಇವಾಗ್ಲೇ ಕರಿತೀನಿ. ನಿಮ್ಮಿ, ಕಮಾನ್ ಯಾರ್, ನೀನ್ ಸ್ವಲ್ಪ ಸುಧಾರಿಸ್ಕೊ. ಇದನ್ನೆಲ್ಲ ಮಾಡೋದಕ್ಕೆ ನಾನಿದ್ದೀನಲ್ಲ. ನಂದು ಅದೇ ಪ್ರಶ್ನೆ ಕರಣ್. ನೀನ್ ಎಷ್ಟಂತ ಕೆಲಸ ಮಾಡ್ತೀಯಾ? ಮನೆ, ನಾನು, ಜವಾಬ್ದಾರಿ, ಫ್ಯಾಕ್ಟ್ರಿ, ಸ್ಟ್ರೆಸ್ ಆಗಲ್ವಾ ನಿಂಗೂನು? ನೀನ್ ಆಗ್ಲೇ ಹೇಳಿದ್ಯಲ್ಲ, ಅದೇ ಮಾತು. ನನ್ಗೋಸ್ಕರ ನಾನೇನೋ ಕೆಲಸ ಮಾಡಿದ್ದಿದ್ರೆ ನನಗೆ ಸ್ಟ್ರೆಸ್ ಆಗ್ತಿತ್ತೋ ಏನೋ. ಬಟ್ ನನ್ನವ್ರಿಗೋಸ್ಕರ ಕೆಲಸ ಮಾಡಿದ್ರೆ ನನಗೇನು ಸ್ಟ್ರೆಸ್ ಆಗಲ್ಲ. ನಿಮ್ಮಿ, ನಿನ್ ಸ್ಥಿತಿ ಇವಾಗ ಹೇಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಇನ್ನೂ ಹುಷಾರಾಗಬೇಕು, ನೀನ್ ಇನ್ನೂ ಸುಧಾರಿಸ್ಕೋಬೇಕು. ನೋಡು, ನೀನ್ ಸಂತೋಷವಾಗಿದ್ರೆ ನನಗೆ ಇನ್ನೂ ಎನರ್ಜಿ ಸಿಗುತ್ತೆ. ನಾನು ಏನ್ ಬೇಕಾದ್ರೂ ಮಾಡ್ಬೋದು. ನೀನ್ ಮೊದ್ಲೇ ತುಂಬಾ ಕಷ್ಟ ಪಡ್ತಾ ಇದ್ದೆ ಕರಣ್. ಇವಾಗ ನನ್ನಿಂದ ಇನ್ನ ಕಷ್ಟ ಆಗ್ತಿದೆ ಅಲ್ವಾ? ಕಮಾನ್ ನಿಮ್ಮಿ, ನನಗ್ಯಾಕೆ ನಿನ್ನಿಂದ ಕಷ್ಟ ಆಗ್ಬೇಕು ಹೇಳು? ನೋಡು, ನೀನ್ ಚೆನ್ನಾಗಿರ್ಬೇಕು, ನೀನ್ ಚೆನ್ನಾಗಿ ತಿನ್ಬೇಕು, ನೀನ್ ಮೊದ್ಲಿನ ತರ ಆರೋಗ್ಯವಂತಲೂ ಆಗಿರ್ಬೇಕು ಅಷ್ಟೇ. ನೀನ್ ಚೆನ್ನಾಗಿರ್ಬೇಕು, ನೀನ್ ಚೆನ್ನಾಗಿ ತಿನ್ಬೇಕು, ನೀನ್ ಮೊದ್ಲಿನ ತರ ಆರೋಗ್ಯವಂತಲೂ ಆಗಿರ್ಬೇಕು ಅಷ್ಟೇ. ಟ್ರೈ ಮಾಡ್ತಿದ್ದೀನಿ ಕರಣ್, ಆದ್ರೆ ಆಗ್ತಿಲ್ಲ.
ಆಗ್ತಿಲ್ಲ ಅಂತ ಅಲ್ಲ, ನಾವು ಟ್ರೈ ಮಾಡಬೇಕು. ನೋಡಿ ನಿಮ್ಮಿ, ನಮ್ಮ ಭವಿಷ್ಯದಲ್ಲಿ ಯಾರು ಒಬ್ರು ಬರಬೇಕಾಗಿತ್ತು, ಅವರೊಬ್ರು ಬಂದಿಲ್ಲ ಅಷ್ಟೇ. ಹಾಗಂತ ನಮಗೆ ಭವಿಷ್ಯನೇ ಇಲ್ಲ ಅನ್ನೋ ಥರ ಏನೂ ಇಲ್ವಲ್ಲ. ಹಾಂ, ಐ ಎಕ್ಸೆಪ್ಟ್, ನಾವು ಕಳ್ಕೊಂಡಿರೋದು ಲೈಫ್ಸ್ ಮೋಸ್ಟ್ ಪ್ರೀಷಿಯಸ್ ಥಿಂಗ್ ಆಗಿರ್ಬೋದು. ಬಟ್ ಲೈಫ್ ಈಸ್ ಮೋಸ್ಟ್ ಪ್ರೀಷಿಯಸ್ ದೆನ್ ಎನಿಥಿಂಗ್ ಎಲ್ಸ್. ಜೀವನದಲ್ಲಿ ಜೀವನಕ್ಕಿಂತ ಹೆಚ್ಚಾಗಿ ಏನೂ ಇಲ್ಲ. ನಾವು ಖುಷಿಯಾಗಿರೋದು ಅನ್ನೋದೇ ಮುಖ್ಯ. ನೋಡಿ, ಇವಾಗ ನಮ್ಮ ಮನಸ್ಸಿರೋದು ಅಕ್ಷಯ ಪಾತ್ರೆ ಥರ. ಅದರಲ್ಲಿ ನಾವು ಸಂತೋಷ ಆಗ್ತೀವೋ ಬೇಸರ ಆಗ್ತೀವೋ ಅದು ಹೆಚ್ಚಾಗ್ತಾ ಹೋಗುತ್ತೆ. ಬಟ್ ಅಕ್ಷಯ ಪಾತ್ರೆಯಲ್ಲಿ ನಾವು ಏನಾಗ್ತೀವಿ ಅದೇ ಇಂಪಾರ್ಟೆಂಟ್. ಗಾಟ್ ಇಟ್? ಜಸ್ಟ್ ಅ ಮೂಮೆಂಟ್. ಓ, 1 ಸೆಕೆಂಡ್. ಹಾಂ, ಹೇಳಿ. ಹಲೋ ಸರ್, ಸಾರಿ ಟು ಡಿಸ್ಟರ್ಬ್ ಯು ಸರ್. ಮೆಟೀರಿಯಲ್ ರೆಡಿ ಇದೆಯಂತೆ, ನೀವು ಅಪ್ರೂವ್ ಮಾಡಿದ್ರೆ ಅವ್ರು ಕಳಿಸ್ತಾರಂತೆ ಸರ್. ಅಪ್ರೂವ್ ಮಾಡ್ತೀನಿ ಅಂತ ಅವ್ರು ಕೇಳಿದ, ನೀವು ಹೇಳಿದ್ದ ಸರ್? ಅದು ಹೇಗ್ರಿ ಅಪ್ರೂವ್ ಮಾಡೋಕ್ಕಾಗತ್ತೆ? ಅವ್ರು ಆಲ್ರೆಡಿ ಎಷ್ಟೊಂದು ದಿನ ಡಿಲೇ ಮಾಡಿದ್ದಾರೆ. ನಾನು ಹೇಳಿದ ಮೇಲೂ ಇನ್ನೊಂದಷ್ಟು ದಿನ ಡಿಲೇ ಮಾಡಿದ್ದಾರೆ. ಆಗಲ್ಲ, ಕ್ಯಾನ್ಸಲ್ ಮಾಡಿ, ಬೇರೆ ಯಾರನ್ನಾದರೂ ಅಪಾಯಿಂಟ್ ಮಾಡಿ. ಅಲ್ಲ ಸರ್, ಅವರು ನಮಗೆ ಎಷ್ಟೇ ಬೇಕಿರೋರಾಗಿರಲಿ, ಅವ್ರು ನನ್ನ ಮಾತನ್ನು ರಿಜೆಕ್ಟ್ ಮಾಡಿದ್ರು ಅಂದಮೇಲೆ ಅವ್ರನ್ನ ನಾನು ಈಗಲೂ ಕಂಪನಿಲಿ ಇರಿಸ್ಕೊಂಡ್ರೆ ಬಾಸ್ ಚೇರ್ ಮೇಲೆ ಕೂತವ್ ನಾನು ಅವ್ರಿಗೆ ಬಾಸ್ ಅನ್ನೋವಾಗತ್ತೆ. ಬೇಕಾಗಿಲ್ಲ, ಕ್ಯಾನ್ಸಲ್ ಮಾಡಿ. ಸರಿ ಸರ್. ಏನಾಯ್ತು ಕರಣ್? ಏನೂ ಇಲ್ಲ, ಆಫೀಸ್ ವಿಷಯ. ಯು ಡೋಂಟ್ ವರಿ. ತುಂಬಾ ಯೋಚನೆ ಮಾಡ್ತೀಯಲ್ಲ ನೀನು. ನೀನ್ ಇಲ್ದೇ ಇದ್ರೆ ಈ ಮನೆ ಏನಾಗ್ತಿತ್ತೋ ಏನೋ. ನಿಜವಾಗ್ಲೂ ನೀನ್ ಈ ಮನೆ ಪಿಲ್ಲರ್ ಕರಣ್. ಬರೀ ನಾನಷ್ಟೇ ಅಲ್ಲ, ನೀನು, ಅತ್ತೆ, ನಾನು, ನಾವು 3 ಜನರಿಂದನೇ ಈ ಮನೆ. ನಮ್ಮಿಂದ, ನಮಗಾಗಿ, ನಮಗೋಸ್ಕರ.